ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ಸ್ವಾಗತ. ಸಿಂಪಲ್ ಆಗಿ ಏಡಿ ಸಾರು ಹೇಗೆ ಮಾಡೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಅರ್ಧ ಕಾಯಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, ಒಂದು 4 ಬೆಳ್ಳುಳ್ಳಿ ಹೆಸಳು, ಅರಿಶಿಣ, ಹಾಗೆಯೇ ಸ್ವಲ್ಪ ಹುಳಿ, ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ. ಜಾಸ್ತಿ ಮಸಾಲೆ ಏನು ಬೇಡ. ಹಾಗೆ 8ರಿಂದ 10 ಬ್ಯಾಡಗಿ ಮೆಣಸು. ಇದನ್ನೆಲ್ಲ ಚೆಂದ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರ ಒಗ್ಗರಣೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಒಂದು 8ರಿಂದ 10 ಮೆಂತ್ಯ ಕಾಳುಗಳನ್ನು ಆಯಿಲಿಗೆ ಹಾಕ್ಕೊಳ್ಳೋಣ. ಆ ಮೆಂತ್ಯ ಕಾಳು ಫ್ರೈ ಆದ ಕೂಡಲೇ ಒಂದು ಅರ್ಧ ಹೆಚ್ಚಿರೋ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಏನು ತುಂಬ ಗೋಲ್ಡನ್ ಬ್ರೌನ್ ಆಗೋದೇನು ಬೇಡ, ಮೀಡಿಯಮ್ ಫ್ರೈ ಆದರೆ ಸಾಕು. ನೋಡಿ, ಮೀಡಿಯಮ್ ಆಗೀಗ ಫ್ರೈ ಆಗ್ತಾ ಬಂದಿದೆ. ಇಷ್ಟಾದರೆ ಸಾಕಿದು. ಇದಕ್ಕೀಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲ ಆ್ಯಡ್ ಮಾಡಿದ ಕೂಡಲೇ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಕವರ್ ಮಾಡಿ ಕುದಿ ಬರೋ ಅಷ್ಟು ಕಾಯೋಣ. ನೋಡಿ, ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಕ್ಲೀನ್ ಮಾಡಿಟ್ಟಿರೋ ಏಡಿನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು 1 kg ಏಡಿ ತೊಗೊಂಡಿದ್ದೀನಿ. ಯಾವಾಗಲೂ ಸುಕ್ಕ, ಗೀ ರೋಸ್ಟ್ ಅದೇ ತಿಂದಿರ್ತೀವಲ್ವ, ಇದೊಂದು ಸ್ವಲ್ಪ ಡಿಫ್ರೆಂಟ್ ರೆಸಿಪಿ. ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಡಿನ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಸ್ಪೂನಲ್ಲೇ. ಇದೇನು ಫುಲ್ ಬಿಟ್ಕೊಳ್ಳೋದು ಆ ಥರ ಏನೂ ಆಗಲ್ಲ, ಮೀನಿನ ಥರ. ನೋಡಿ, ಕ್ಲೀನಾಗಿ ಒಂದು ಕುದಿ ಬಂದಿದೆ. ಒಂದು 10 ನಿಮಿಷದಲ್ಲಿ ಈ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ರೆಡಿಯಾಗಿದೆ. ಏಡಿ ಸಾರು ರೆಡಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೇಗೆ ಬಂದಿದೆ ಅಂತ ನಮಗೆ DM ಮಾಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಈ ಗ್ರೇವಿನ ಚಪಾತಿ ಆಗಲಿ, ದೋಸೆ ಆಗಲಿ, ಅನ್ನಕ್ಕೆ, ಕಡುಬಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.